ಹಲೋ ಹಾಯ್ ಎಲ್ರಿಗೂ ಕೂಡ ನಮಸ್ಕಾರ. ನನ್ನ ಇವತ್ತಿನ ಒಂದು ವಿಡಿಯೋ ನಾನು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಪೀರಿಯಡ್ಸ್ ಡೇ ನಂದು ಹೇಗೆಲ್ಲ ಇರುತ್ತೆ ಅನ್ನೋದನ್ನ ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ಕೋತೀನಿ. ಹಾಗೆ ನೀವಿನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡ್ತಾ, ಶೇರ್ ಮಾಡ್ತಾ, ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸೋದನ್ನ ಮರಿಬೇಡಿ. ಆ್ಯಕ್ಚುಲಿ ನನ್ನ ಪೀರಿಯಡ್ಸ್ ಡೇ ಮಂಡೇ ಇದ್ದಿದ್ದರಿಂದ, ಸೊ ಇವತ್ತು ಇದ್ದಿದ್ದರಿಂದ ಸ್ವಲ್ಪ ಟೆನ್ಷನ್ ಆಗಲೇಬೇಕಿತ್ತು. ಬಟ್ ಇವತ್ತಿನ ದಿನ ನಾನು ಟೆನ್ಷನ್ ಆಗಲ್ಲ. ಯಾಕೆ ಅಂತ ಅಂದರೆ ಹೈಪರ್ ಟೆನ್ಷನಿಂದ, ಅಂದರೆ ತುಂಬ ಟೆನ್ಷನ್ ಮಾಡ್ಕೊತು ಅಂದರೆ ತುಂಬ ನಮ್ಮ ಬಾಡಿಯಲ್ಲಿ ಇರುವಂತಹ ಎನರ್ಜಿ ಲೆವೆಲ್ ತುಂಬ ಲೋ ಆಗುತ್ತೆ. ಈ ಟೈಮಲ್ಲಿ ಬ್ಲೀಡಿಂಗ್ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಜಾಸ್ತಿ ಟೆನ್ಷನ್ ಬೇಡ ಅಂತ ಆ್ಯಕ್ಚುಲಿ ನನಗೆ ಪೀರಿಯಡ್ಸ್ ಅನ್ನೋದು 1 month ಒನ್ಸ್ ಬರುತ್ತೆ. ಎಲ್ಲರಿಗೂ ಕೂಡ ಹಾಗೆ, ಕೆಲವ್ರಿಗೆ 2 months ಒನ್ಸ್ ಇಲ್ಲ 25 days ಒನ್ಸ್ ಬರುತ್ತೆ. ಸೊ ನನಗೆ ಯೂಶ್ವಲಿ 30 days, 32 days, 35 days ಆ ಥರ ಬರುತ್ತೆ. ಬಟ್ ದಿಸ್ ಟೈಮ್ 40 ಡೇಗೆ ಬಂದಿದ್ದು. ಸೊ ತುಂಬ ಲೇಟಾಗಿ ಇದ್ದಿದ್ದರಿಂದ ಸ್ವಲ್ಪ ಬ್ಲೀಡಿಂಗ್ ಜಾಸ್ತಿ ಇತ್ತು, ಹಾಗೆ ಸುಸ್ತು ಕೂಡ ಜಾಸ್ತಿ ಇತ್ತು. ಸೊ ಇಂಥ ಟೈಮ್ನ ನಾನು ಹೇಗೆ ಮ್ಯಾನೇಜ್ ಮಾಡ್ತೀನಿ? 2 ಮಕ್ಕಳು, ಅವ್ರ ಸ್ಕೂಲು, ನನ್ನ ಆಫೀಸು, ನನ್ನ ಡೈಲಿ ರುಟೀನ್ ಆಗಿರ್ಬೋದು, ಪ್ರತಿಯೊಂದನ್ನು ನಾನು ಮ್ಯಾನೇಜ್ ಮಾಡಬೇಕು ಅಂದರೆ ಮಾರ್ನಿಂಗೇ ನಾನು ಸ್ವಲ್ಪ ಪ್ಲ್ಯಾನಿಂಗ್ಸ್ನ ಮಾಡ್ಕೋತೀನಿ. ಸೊ ದಟ್ ನಾವು ಪ್ಲ್ಯಾನಿಂಗ್ಸ್ ಮಾಡ್ಕೊತು ಅಂದರೆ ಹೋಲ್ ಡೇ ಫ್ರೀಯಾಗಿ ಇರ್ಬೋದು. ಸೊ ಈ ರೀತಿಯಾಗಿ ಹೋಲ್ ಡೇ ಫ್ರೀಯಾಗಿ ಇರಬೇಕು ಅಂತ ಅಂದರೆ ಅರ್ಲಿ ಮಾರ್ನಿಂಗ್ ಗುಡ್ ವೈಬ್ಸ್ ಆಗಿರಬೇಕು, ಅಂದರೆ ಪಾಸಿಟಿವ್ ವೈಬ್ಸ್ ಆಗಿ ತೊಗೊಬೇಕು. ನಾವು ಎದ್ದೇಳ್ತಿದ್ದಾಗೆ ಕಿರಿಕಿರಿ ಮಾಡ್ಕೊಳ್ಳೋದು ಅದೆಲ್ಲ ಮಾಡ್ಕೊತು ಅಂದರೆ ನಮ್ಮ ಪ್ಲ್ಯಾನಿಂಗ್ಸ್ ಎಲ್ಲ ಹಾಳಾಗುತ್ತೆ, ಹೋಲ್ ಡೇ ಕೂಡ ಹಾಳಾಗುತ್ತೆ. ಸೊ ಕಾಮಾಗಿ ನಾ ಮಿಡ್ ಅಲ್ಲಿ ಸ್ನಾನ ಮಾಡಿ ಮಲ್ಕೊಂಡು ಎದ್ದಿದ್ದರಿಂದ ಸ್ವಲ್ಪ ಲೇಟಾಗೇ ಆಯಿತು. ಸೊ ಮಗನಿಗೆ 8 ಗಂಟೆಗೆ ಸ್ಕೂಲ್ ಇದ್ದಿದ್ದರಿಂದ, ಸೊ ಅಟ್ ಎನಿ ಕಾಸ್ಟ್ ನಾನು ಯೂಶ್ವಲಿ ಪೀರಿಯಡ್ಸ್ ಇಲ್ಲ ಅಂದಿದ್ದ ಟೈಮಲ್ಲಿ 6:15 ಇಲ್ಲ 6 ಗಂಟೆಗೆ ಹೇಳ್ತಿದ್ದೆ. ಬಟ್ 7 o'clockಗೆ ಎದ್ದೆ. ಸೊ ಏನು ಪ್ಲ್ಯಾನಿಂಗ್ಸ್ ಏನು ಮಾಡ್ಕೊಂಡಿರಲಿಲ್ಲ ಟಿಫನ್ಗೆ. ಯೂಶ್ವಲಿ ನಾನು ದೋಸೆ ಅಥವಾ ಇಡ್ಲಿಗೆ ಹಾಕ್ತಾಯಿದ್ದೆ. ಬಟ್ ಮರ್ತ್ಬಿಟ್ಟು ಸ್ವಲ್ಪ ಎಕ್ಸಾಮ್ ಅಸೈನ್ಮೆಂಟ್ಸ್ ಎಲ್ಲ ಇದ್ದಿದ್ದರಿಂದ, ನನಗೆ ಪರ್ಸ್ನಲಿ ಇದ್ದಿದ್ದರಿಂದ ನಾನು ಏನು ಪ್ಲ್ಯಾನಿಂಗ್ಸ್, ವಿತೌಟ್ ಪ್ಲ್ಯಾನಿಂಗ್ಸ್ ನಾನು ಪೋಹ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ಪೋಹ ಅಂದರೆ ಬೇಗ ಆಗುತ್ತೆ, ಅವಲಕ್ಕಿ ಉಪ್ಪಿಟ್ಟು ತುಂಬ ಬೇಗ ಆಗುವಂತಹ ಡಿಶಸ್ಸು. ಅದ್ರ ಬದಲು ನಾನು ಚಿತ್ರಾನ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಚಿತ್ರಾನ್ನ ಅಂತ ಅಂದರೆ ಮತ್ತೆ ವಿಷಲ್ ಆಗುತ್ತೆ ರೈಸ್ದು, ಆವಾಗ ನನ್ನ ಮಗಳು ಹೇಳ್ತಾಳೆ, ಮತ್ತೆ ಕಿರಿಕಿರಿ ಆಗುತ್ತೆ. ಸೊ ಹಾಗಾಗಿ ಜಸ್ಟ್ ಒಂದು ಪೋಹ ಮಾತ್ರ ಮಾಡಿದ್ದೀನಿ. ಹಾಗೆ ಅದ್ರ ಜೊತೆಗೆ ಹಾಲೆಲ್ಲ ಜೊತೆಗೆ ಮಲ್ಟಿ ಟಾಸ್ಕಿಂಗ್ ಅಂತೂ ಇದ್ದೇ ಇರುತ್ತೆ. ಟೆನ್ಷನ್ ಮಾಡ್ಕೊಳ್ಳಲ್ಲ ಅಂತ ಅಂದ್ಬಿಟ್ಟು ಮಲ್ಟಿ ಟಾಸ್ಕಿಂಗ್ ಇರಲ್ಲ ಅಂತ ಅಲ್ಲ, ಜೊತೆಗೆ ಮಲ್ಟಿ ಟಾಸ್ಕಿಂಗ್ ಅಂತೂ ಇರುತ್ತೆ. ಸೊ ಟಿಫನ್ ಅಂತೂ ಬೇಗ ಆಯಿತು, ಹಾಲಂತೂ ಬೇಗ ಕಾಯಿತು. ಆದರೆ ನಮ್ಮ ಟೆನ್ಷನ್ ಹಾಗೆ ನಮ್ಮ ಬಾಡಿಯಲ್ಲಿ ಆಗ್ತಿರುವಂತಹ ಚೇಂಜಸ್ ಅಂತೂ ಚೇಂಜ್ ಆಗಲ್ಲ ಅಲ್ವಾ? ಸೊ ಈ ಟೈಮಲ್ಲಿ ನಾವು ನಮ್ಮನ್ನು ನಾವು ಕೇರ್ ಮಾಡ್ಕೋಬೇಕು. ಸೊ ಹೇಗೆ ಅಂತ ಅಂದರೆ ಮೆಂಟಲಿ ಫ್ರೀಯಾಗಿ, ಮೇಯ್ನಾಗಿ ಮೆಂಟಲಿ ಫ್ರೀಯಾಗಿರಬೇಕು. ಫ್ರೀಯಾಗಿ ಇರುವಂತಹ ಡ್ರೆಸ್ಸಸ್, ನಿಮ್ಗೆ ಯಾವ ಡ್ರೆಸ್ ಇಷ್ಟ ಆ ಡ್ರೆಸ್ನ ಹಾಕಿ ಫೀಲ್ ಮಾಡಿ. ನಿಮ್ಗೆ ಏನು ಇಷ್ಟ ಸೊ ಅದನ್ನು ನೀವು ಊಟ ತಿಂಡಿ ಮಾಡೋದನ್ನ ಕಲೀರಿ. ಸೊ ಬೇರೆಯವ್ರು ಏನು ಅನ್ಕೋತಾರೋ ಅಥವಾ ಏನು ಹೇಳ್ತಾರೋ ಅನ್ನೋದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡಿ. ಯಾಕಂದರೆ ಈ ಪೀರಿಯಡ್ಸ್ ಟೈಮಲ್ಲಿ ನಾವು ಎಷ್ಟು ಕಾಮಾಗಿರ್ತೀವಿ ಅಷ್ಟೇ ಒಳ್ಳೆಯದು. ಸೊ ಈ ಟೈಮಲ್ಲಿ ನಂಗೆ ನಾರ್ಮಲಿ ಡಿಟಾಕ್ಸ್ ಡ್ರಿಂಕ್ ತೊಗೋತಾ ಇದ್ದೆ. ಬಟ್ ನಂಗೆ ಕಾಫಿ ತುಂಬ ಇಷ್ಟ ಇರ್ತಿತ್ತು, ಕಾಫಿ ಕಂಪ್ಲೀಟ್ ಅವಾಯ್ಡ್ ಮಾಡಿದೆ. ಬಟ್ ನನ್ನ ಪೀರಿಯಡ್ಸ್ ಡೇಯಲ್ಲಿ ನನಗೆ ಕಾಫಿ ಬೇಕೇ ಬೇಕು. ಅದೊಂಥರ ಕ್ರೇವಿಂಗ್ ಕೂಡ ಆಗುತ್ತೆ, ಹಾಗೆ ಒಂಥರ ಸ್ಯಾಟಿಸ್ಫೈಯಿಂಗ್ ಡ್ರಿಂಕ್ ಮಾರ್ನಿಂಗ್ ಟೈಮ್ ಅಂತ ಆಗುತ್ತೆ. ಸೊ ಮಂತ್ಲಿ 3 days ಕುಡಿದ್ರೆ ಏನೂ ಆಗೋಲ್ಲ ಅನ್ನೋ ಒಂದು ಗ್ಯಾರಂಟಿ ಮೇಲೆ ನಾನು ಕಾಫಿ ಎಲ್ಲ ಕುಡಿದು ಒಂದು ಸ್ವಲ್ಪ ಮೆಡಿಟೇಷನ್, ಹಾಗೆ ಸ್ವಲ್ಪ ಸೂರ್ಯನ ಜೊತೆ ಆಟ ಆಡ್ಕೊಂಡು ಸೊ ಕಾಫಿನ ಕುಡಿತಾ ಇದ್ದೀನಿ. ಸೊ ಮಗನ ಏಳ್ಸೋಕ್ಕಿಂತ ಮುಂಚೆ ಈ ಎಲ್ಲ ಮಾಡಿದೆ. ಸೊ ನನ್ನ ಮಗನ ಕೂಡ ಅವನು ಆರಾಮಾಗಿ ರೆಡಿಯಾಗಿ ಹೋದ. ತುಂಬ ಟೆನ್ಷನ್ ಏನು ಕೊಡಲಿಲ್ಲ, ಯಾಕಂದರೆ ಮಂಡೇ ಆಗಿದ್ದರಿಂದ ಸಂಡೇ ಹಿಂದಿನ ದಿನ ಫ್ರೀ ಇತ್ತು. ಸೊ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ. ಸೊ ಹೇಗೋ ಆಗಿಬಿಡ್ತು, ಅವನದು ಕೂಡ ಟೆನ್ಷನ್ ಅಷ್ಟಿರಲಿಲ್ಲ. ಸೊ ನೋಡಿ ಅಲ್ಲಿ ಸೂರ್ಯನ ಕಿರಣಗಳು ಹೇಗೆ ಬೀಳ್ತಾ ಇದೆ, ಒಂಥರ ಮಜ್ವಾಗಿತ್ತು ಅಂತಲೇ ಅನ್ಬೋದು. ಸೊ ಇದೆಲ್ಲ ಆದಮೇಲೆ ನನ್ನ ಬೆಸ್ಟ್ ಪಾರ್ಟ್, ನನ್ನ ಮಗನೆಲ್ಲ ಸ್ಕೂಲಿಗೆ ಕಳಿಸಿ ಆರಾಮಾಗಿ ಒಂದು 20 to 30 minutes ರಿಲ್ಯಾಕ್ಸ್ ಮಾಡಬೇಕು. ಸೊ ಇಂಥ ಟೈಮಲ್ಲಿ ನಾನೇನು ಮಾಡ್ತಾಯಿದ್ದೀನಿ ಅಂತ ಅಂದರೆ ಗುರುಗೋಪಾಲ್ ದಾಸ್ ಅವರ ಒಂದು ಬುಕ್, ಇಟ್ಸ್ ಮೈ ಫೇವ್ರೆಟ್, ಒನ್ ಆಫ್ ಮೈ ಫೇವ್ರೆಟ್ ಬುಕ್ಕಲ್ಲಿ ಇದು ಒಂದು ಕೂಡ ಲೈಫ್ಸ್ ಅಮೇಝಿಂಗ್ ಸೀಕ್ರೆಟ್ ಅಂತ ಇದೆ. ಸೊ ಆನ್ಲೈನಲ್ಲಿ ಕೂಡ ಇರುತ್ತೆ, ಆಫ್ಲೈನಲ್ಲಿ ಕೂಡ ಬೈ ಮಾಡ್ಬೋದು. ನಾನು ಬಂದು ಆನ್ಲೈನ್ ಅಮೆಝಾನಲ್ಲಿ ಬೈ ಮಾಡಿದ್ದು. ನೀವು ಕೂಡ
ಇದನ್ನು ಬೈ ಮಾಡಿ ಆರಾಮಾಗಿ ಪರ್ಚೇಸ್ ಮಾಡ್ಬೋದು. ಬಟ್ ಸೂಪರ್ ಆಗಿದೆ. ಲೈಫ್ಸ್ ಅಮೇಝಿಂಗ್ ಸೀಕ್ರೆಟ್ಸ್ ಅಂತ, ಹೌ ಟು ಫೈಂಡ್ ಬ್ಯಾಲೆನ್ಸ್ ಆ್ಯಂಡ್ ಪರ್ಪಸ್ ಇನ್ ಯುವರ್ ಲೈಫ್ ಅಂತ ಇದು ಸ್ಟೋರಿ ಅಂದರೆ ಸೀಕ್ರೆಟ್ಸ್ ಬುಕ್. ಸೊ ಯು ಮಸ್ಟ್ ರೀಡ್ ಅಂತ ಅಂದರೆ ತಪ್ಪಾಗಲ್ಲ. ಸೊ ಇದನ್ನು ಓದ್ತಾ ಕೂತ್ಕೊಂಡು ಮಾರ್ನಿಂಗ್ನ ಸ್ಪೆಂಡ್ ಮಾಡಿದ್ದಾಯಿತು. ಸೊ ನನ್ನ ಪೀರಿಯಡ್ಸ್ ಡೇ ಮಾರ್ನಿಂಗ್ ಈ ರೀತಿಯಾಗಿ ಹೋಗುತ್ತೆ. ಸೊ ಈ ರೀತಿಯಾಗಿ ಹೋಯಿತು ಅಂತ ಅಂದರೆ ನನ್ನ ಹೋಲ್ ಡೇ ಕಂಪ್ಲೀಟ್ ಪಾಸಿಟಿವ್ ಆಗಿರುತ್ತೆ, ಹಾಗೆ ನೆಮ್ಮದಿಯಾಗಿ ಕೂಡ ಇರ್ಬೋದು. ಸೊ ಮಸ್ಟ್ ಡೂ ಇಟ್ ಅಂತ ಪೀರಿಯಡ್ಸ್ ಟೈಮಲ್ಲಿ ಇಷ್ಟು ಕೆಲಸಗಳನ್ನ ದಯವಿಟ್ಟು ಮಾಡಿ. ನಮಗೋಸ್ಕರ ನಾವು ಟೈಮ್ ಕೊಡಬೇಕು, ಹಾಗೆ ನಮಗೋಸ್ಕರ ಯಾರೂ ಮಾಡಲ್ಲ, ನಮಗೋಸ್ಕರ ನಾವಿರಬೇಕು, ಸೆಲ್ಫ್ ಲವ್ ಜಾಸ್ತಿ ಇರಬೇಕು ಅಂತ ಹೇಳ್ತಾ ಈ ಒಂದು ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಇಷ್ಟ ಆದರೆ ಒಂದು ಲೈಕ್ ಮಾಡ್ತಾ, ಶೇರ್ ಮಾಡ್ತಾ, ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಪೀರಿಯಡ್ಸ್ ಡೇಸಲ್ಲಿ ಕಾಮಾಗಿರಿ, ಕಂಪೋಸ್ಡ್ ಆಗಿರಿ. ನಮಗೇನು ಬೇಕೋ ಅದನ್ನು ನಾವು ಮಾಡ್ಕೊಬೇಕು, ತಿನ್ನೋದ್ರಲ್ಲಾಗಿರ್ಬೋದು, ಇರೋದ್ರಲ್ಲಾಗಿರ್ಬೋದು ಅಂತ ಹೇಳ್ತಾ ಬಾಯ್, ಟೇಕ್ ಕೇರ್.